ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ತೋತ್ರ. ನನ್ನ ಪ್ರಿಯರೇ, ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿರ್ಬೇಕಂತಾನೆ ಬಯಸಿ ಏಸಪ್ಪ ಈ ಭೂಲೋಕಕ್ಕೆ ಇಳಿದು ಬಂದಿದ್ದಾರೆ. ಆದುದರಿಂದಾನೇ ಇವತ್ತು ಯೇಸೊಂದಿಗೆ ಅನ್ನೋ ಕಾರ್ಯಕ್ರಮದಲ್ಲಿ ನಿಮ್ಮನ್ನೆಲ್ಲ ಸಂಧಿಸಿ ನಿಮಗಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಬಂದಿದ್ದೇನೆ. ನನ್ನ ಪ್ರಿಯರೇ, ಏನು ತುಂಬ ಭಯದಲ್ಲಿದ್ದೀರಾ? ಅಯ್ಯೋ, ಯಾವುದನ್ನು ಮಾಡಿದ್ರೂ ನನಗೆ ತುಂಬ ಭಯ ಆಗ್ತದೆ ಅನ್ನೋದು ನಿಮ್ಮ ಮನಸ್ಸಲ್ಲಿ ಇದೆಯಾ? ಎಲ್ಲದನ್ನು ಕುರಿತು ಭಯ ಪಡ್ತೀರಾ? ಈಗೋ ನಿಮ್ಮೊಟ್ಟಿಗೆ ದೇವರು ಮಾತಾಡಿ ನಿಮ್ಮನ್ನು ಬಲಪಡಿಸಲು ದೇವರು ಶಕ್ತನಾಗಿದ್ದಾರೆ. ನನ್ನ ಪ್ರಿಯರೇ, ಬನ್ನಿರಿ ನನ್ನ ಜೊತೆಗೆ ಯೆಶಾಯ ಬರೆದಂಥ ಪುಸ್ತಕದ ಕಡೆಗೆ ತಿರುಗಿಸಿಕೊಳ್ಳೋಣ. 41ನೇ ಅಧ್ಯಾಯ 10ನೇ ವಚನ. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು. ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಹೌದು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ನಿನಗೆ ಸಹಾಯ ಕೊಡ್ತೇನೆ. ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಹಾಲೆಲೂಯ! ಎಷ್ಟು ಸುಂದರವಾದ ವಾಕ್ಯ ಅಮ್ಮ. ಯಾರಮ್ಮ ಈ ರೀತಿಯಾಗಿ ಹೇಳೋದಕ್ಕೆ ಸಾಧ್ಯ? ನನ್ನ ಪ್ರಿಯರೇ, ಈ ಲೋಕದಲ್ಲಿ ಯಾರೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹೆದರಬೇಡಿ ಅಂತ ಹೇಳ್ತಾರ? ಹೆದರದೆ ಇನ್ನೂ ಖುಷಿ ಪಡ್ತಾರೆ. ಏನೋ ಗೊತ್ತಿಲ್ಲ, ಅವ್ರ ಮನೆಯಲ್ಲಿ ತುಂಬ ಭಯ ಅಂತೆ, ಏನೋ ತುಂಬ ಹೆದರ್ಬಿಟ್ಟಿದ್ದಾರೆ, ಗೊತ್ತಿಲ್ಲ, ಇಲ್ಲೂ ಹೋಗಿ ಅಲ್ಲೂ ಹೋಗಿ ಎಲ್ಲಾದರೂ ಹೋಗಿ ಇದನ್ನು ಮಾಡಿ ನೋಡಿ, ಅದನ್ನು ಮಾಡಿ ನೋಡಿ, ಏನೋ ಒಂದು ಹೇಳ್ತಾನೆ ಇರ್ತಾರೆ. ಆದರೆ ಅವ್ರ ಮನೇಲಿ ಹೋಗಿ ಮಾತಾಡ್ಕೊಳ್ತಾರೆ. ಏನೋ ಗೊತ್ತಿಲ್ಲ, ಅವ್ರ ಮನೇಲಿ ತುಂಬ ಹೆದರಿಕೆ ಅಂತೆ, ಏನೋ ತುಂಬ ಕುಟುಂಬನೇ ಹೆದರ್ಬಿಟ್ಟಿದ್ದಾರೆ. ಆ ರೀತಿಯಾಗಿ ಹೆದರ್ಬಿಟ್ಟಿದ್ದೀರಾ? ದಾರಿನೇ ಇಲ್ಲ ಅಂತ ನೋಡ್ತಾ ಇದ್ದೀರಾ? ನನ್ನ ಪ್ರಿಯರೇ, ಅಯ್ಯೋ, ನಾನು ಏನು ಮಾಡಲಿ, ಈ ಭಯದಿಂದ ನಾನು ಹೆಂಗೆ ಆಚೆ ಬರಲಿ, ಹೇಗೆ ನಾನು ಈ ಕೆಲಸ ಮಾಡಲಿ ಅನ್ನೋದ್ರಿಂದ ಹಾಗೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀರಾ? ತುಂಬ ಹೆದರಬೇಡಿ. ಆಕಾಶ ಭೂಮಿಯನ್ನು ನಿರ್ಣಯಿಸಿದಂಥ ಸರ್ವಶಕ್ತನಾದ ದೇವರು ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ, ಹೆದರಬೇಡಿ, ದಿಗ್ಭ್ರಮೆಗೊಳ್ಳದಿರಿ. ಹೆದರಬೇಡಿ, ದಿಗ್ಭ್ರಮೆಗೊಳ್ಳದಿರಿ, ನಾನೇ ನಿನ್ನ ಜೊತೆ ಇದ್ದೇನೆ. ನನ್ನ ಪ್ರಿಯರೇ, ಯಾರಾದರೂ ಹೇಳಕ್ಕೆ ಸಾಧ್ಯನಾ? ದೇವರು ಹೇಳ್ತಾರೆ, ಆಕಾಶ ಭೂಮಿಯನ್ನು ನಿರ್ಣಯಿಸಿದಂಥ ಏಸಪ್ಪ ಹೇಳ್ತಾರೆ, ನಾನು ನಿನ್ನ ಜೊತೆ ಇದ್ದೀನಿ, ನೀನು ಯಾಕೆ ಹೆದರ್ತೀಯ? ನೀವೆಲ್ಲಾದರೂ ನೋಡಿ, ಮಕ್ಕಳು ಆಟ ಆಡ್ಕೊಂಡಿರ್ತಾರೆ, ಯಾರಾದರೂ ಏನಾದರೂ ಮಾಡಿದ್ರೆ ಅವ್ರ ಅಪ್ಪ ಅಮ್ಮ ಇದ್ದರೆ ಅವ್ರಿಗೆ ತುಂಬ ಧೈರ್ಯ. ಅವ್ರು ಹೇಳ್ತಾರೆ, ನೋಡು, ನನ್ನನ್ನು ಏನಾದರೂ ಮಾಡಿದ್ರೆ ಅಲ್ಲಿ ನೋಡು ನಮ್ಮ ಅಪ್ಪ ಅಮ್ಮ ಕೂತಿದ್ದಾರೆ ನೋಡು, ಅಲ್ಲಿ ನೋಡು ನಮ್ಮ ಅಪ್ಪ ಇದ್ದಾರೆ, ನನ್ನ ಡ್ಯಾಡಿ ಇದ್ದಾರೆ, ನನ್ನ ಮಮ್ಮಿ ಇದ್ದಾರೆ ನೋಡು ಅಂತ ಹೇಳ್ತಾರೆ. ಅವರು ಡ್ಯಾಡಿ ಮಮ್ಮಿ ಇರೋ ಧೈರ್ಯದಲ್ಲಿ ಇನ್ನೂ ಸ್ವಲ್ಪ ತೀಟೆ ಜಾಸ್ತಿನೇ ಮಾಡ್ತಾರೆ, ಇನ್ನೂ ಎಗರಿ ಆಡ್ತಾರೆ. ಏನಾದರೂ ಹೊಡಿಬೇಕಂದ್ರೂ ಕೂಡ ಧೈರ್ಯವಾಗಿ ಹೊಡೆದು ಬಿಡ್ತಾರೆ. ಯಾಕಂದರೆ ನನ್ನನ್ನು ಕಾಪಾಡೋದಕ್ಕೆ ನನ್ನ ಜೊತೆಯಲ್ಲಿ ಅಪ್ಪ ಅಮ್ಮ ಇದ್ದಾರೆ ಅಂತ. ಆದುದರಿಂದ ಹೆದರಿಕೆಯಿಂದ ಕೂತಿರೋರು ನಿಮಗೆ ದೇವರು ಹೇಳ್ತಾರೆ, ನಾನು ನಿನ್ನ ಜೊತೆಯಲ್ಲಿದ್ದೇನೆ, ನಾನೇ ನಿನ್ನ ಜೊತೆಯಲ್ಲಿದ್ದೇನೆ. ನನ್ನ ಧರ್ಮದ ಬಲಗೈಯಿಂದ ನಿನಗೆ ಸಹಾಯ ಮಾಡ್ತೇನೆ. ಅನ್ಯಾಯ ತುಂಬಿಲ್ಲ, ನನ್ನ ಕೈಯಲ್ಲಿ ಅನ್ಯಾಯ ಇಲ್ಲ, ನನ್ನ ಕೈಯಲ್ಲಿ ಯಾವತ್ತೂ ಅನೀತಿ ಇಲ್ಲ. ನಾನು ಅನೀತಿ ಉಳ್ಳ ದೇವರು ಅಲ್ಲ, ಅನ್ಯಾಯಕ್ಕೆ ಸಂಬಂಧಪಟ್ಟ ದೇವರು ಅಲ್ಲ, ನೀತಿ ಸ್ವರೂಪನಾದ ದೇವರು ಏಸಪ್ಪ ನಿಮ್ಮನ್ನು ನೋಡಿ ಹೇಳ್ತಾರೆ, ಧರ್ಮದ ಬಲಗೈಯಿಂದ ನಾನು ನಿನಗೆ ಸಹಾಯ ಮಾಡ್ತೇನೆ. ಆದುದರಿಂದ ನೀನು ಹೆದರಬೇಡ. ಯಾವುದಕ್ಕೆ ಹೆದರ್ಕೊಂಡು ಕೂತಿದ್ದೀರಾ ನನ್ನ ಪ್ರಿಯರೇ? ಯಾವ ವಿಷಯದಲ್ಲಿ ಹೆದರಿದ್ದೀರಾ? ಯಾವ ಸಿಚುವೇಶನ್ ನಿಮಗೆ ಇಷ್ಟು ಭಯ ಕೊಟ್ಟಿದೆ? ಆ ಭಯದಿಂದ ಎದ್ದು ಬನ್ನಿ ನನ್ನ ಪ್ರಿಯರೇ. ಏಸಪ್ಪ ಹೇಳ್ತಾರೆ, ಯಾವ ರೀತಿಯಾಗಿ ಮಕ್ಕಳಿಗೆ ಅಮ್ಮಪ್ಪ ಜೊತೆಯಲ್ಲಿದ್ದರೆ ಧೈರ್ಯವೋ, ಇವತ್ತು ನಿಮಗೆ ತಾಯಿಯಾಗಿ ತಂದೆಯಾಗಿ ಎಲ್ಲ ರೀತಿಯಾದ ಇನ್ಫ್ಲೂಯೆನ್ಸ್ ಆಗಿ ನಿಮ್ಮ ಜೊತೆಯಲ್ಲಿ ಏಸಪ್ಪ ಇದ್ದಾರೆ. ನನ್ನ ಪ್ರಿಯರೇ, ಹೆದರಬೇಡಿ. ಯಾವ ಕೆಲಸವನ್ನು ಮಾಡೋಕ್ಕೆ ಹೆದರ್ತಾ ಇದ್ದೀರಾ? ಯಾವುದಕ್ಕೆ ತುಂಬ ಯೋಚನೆ ಮಾಡ್ತೀರಾ? ಆ ಯೋಚನೆಯನ್ನು ಏಸಪ್ಪ ಕೈ ಕೊಟ್ಟುಬಿಡಿ ನನ್ನ ಪ್ರಿಯರೇ. ಯಾವುದಕ್ಕೆ ಕುರಿತು ನೀವು ತುಂಬ ಭಯದಲ್ಲಿದ್ದೀರಾ, ಯಾವುದನ್ನು ನೆನೆಸ್ಕೊಂಡು ತುಂಬ ಹೆದರ್ತೀರಾ, ಅದನ್ನು ಏಸಪ್ಪ ಕೈಯಲ್ಲಿ ಕೊಡಿ. ಯಾಕಂದರೆ ದೇವರು ಹೇಳ್ತಾರೆ, ನೀನಂತೂ ಹೆದರಬೇಡ, ಲೋಕ ಎಲ್ಲ ಹೆದರ್ಲಿ ಪರವಾಗಿಲ್ಲ, ಆದರೆ ಏಸಪ್ಪ ಅಂತ ಕರೆದುಬಿಟ್ಟು ಹಿಂಗೆ ಭಯ ಪಟ್ಕೊಂಡು ಕೂತಿದೆಯಲ್ಲಮ್ಮ, ನನ್ನ ಹೆಸರು ಕರೆಯೋರು ಹೆದರಬಾರ್ದು, ನೀನಂತೂ ಹೆದರಬೇಡ. ನನ್ನ ಹೆಸರು ಗೊತ್ತಿಲ್ಲದೆ ಇರೋರು ಹೆದರದೆ, ಅದರಲ್ಲೊಂದು ಕಾರಣ ಉಂಟು. ಯಾಕಂದರೆ ಅವ್ರಿಗೆ ಗೊತ್ತಿಲ್ಲ, ನಾನು ಸಹಾಯ ಮಾಡ್ತೇನೆ ಅಂತ ಗೊತ್ತಿಲ್ಲ, ನಾನು ಜೊತೆಯಲ್ಲಿದ್ದೀನಿ ಅಂತ ಗೊತ್ತಿಲ್ಲ. ಆದರೆ ಹಗಲು ರಾತ್ರಿ ನನ್ನನ್ನು ಕರೆದುಬಿಟ್ಟು ನೀವು ಯಾಕೆ ಭಯದಿಂದ ಕೂತ್ಕೊಂಡಿದ್ದೀರಾ? ನೀನಂತೂ ಹೆದರಬೇಡ, ನಿನ್ನೊಂದಿಗೆ ನಾನಿದ್ದೇನೆ. ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನೇ ನಿನ್ನನ್ನು ಬಲಪಡಿಸುತ್ತೇನೆ, ನಿನ್ನ ಭಯವನ್ನು ತೆಗೆದಾಕ್ತೇನೆ. ಮುಂದೆ ಹೋಗಿ ಕೆಲಸ ಮಾಡೋದಕ್ಕೂ, ಕಾರ್ಯ ಸಾಧನೆ ಮಾಡೋದಕ್ಕೂ ನಾನು ನಿನಗೆ ಬಲ ಕೊಡ್ತೇನೆ. ಹಲ್ಲೆಲೂಯಾ! ನನ್ನ ಪ್ರಿಯರೇ, ದೇವರು ನಮ್ಮ ಜೊತೆ ಇದ್ದಾರೆ ಅಂತ ನಮಗೆ ಎಲ್ಲ ಧೈರ್ಯ ಉಂಟು.
ಆದರೆ ಎದ್ದು ಹೋಗೋದಕ್ಕೆ ಬಲ ಬೇಕಲ್ವಾ ನನ್ನ ಪ್ರಿಯರೇ? ಅದನ್ನೇ ದೇವರು ಹೇಳ್ತಾರೆ, ಇವಾಗ ನೀನು ಭಯ ಪಟ್ಟಿದ್ದು ಸಾಕು. ಯಾವುದನ್ನು ಕುರಿತು ಯೋಚನೆ ಮಾಡ್ತೀಯ? ನನಗೆ ಯಾರೂ ಇಲ್ಲ, ನನಗೆ ಯಾರು ಧೈರ್ಯ ಹೇಳೋರಿಲ್ಲ. ಈಗೋ ದೇವರ ವಾಕ್ಯ ನಿಮ್ಮನ್ನು ಧೈರ್ಯ ಪಡಿಸ್ತಾ ಇದೆ ನನ್ನ ಪ್ರಿಯರೇ. ಧೈರ್ಯದಿಂದ ಎದ್ದೋಳಿ. ಅಯ್ಯೋ ನನಗೆ ಸಾಧನೆ ಮಾಡೋಕ್ಕೆ ಬಲ ಇಲ್ಲ ಅಂತ ಹೇಳ್ತೀರಾ? ದೇವರು ಹೇಳ್ತಾರೆ, ನಾನು ನಿನ್ನನ್ನು ಬಲಪಡಿಸ್ತೇನೆ, ನಾನು ನಿನಗೆ ಸಹಾಯ ಮಾಡ್ತೇನೆ, ನನ್ನ ಧರ್ಮದ ಬಲಗೈಯಿಂದ ನಾನು ನಿನಗೆ ಎಲ್ಲ ರೀತಿಯಾದ ಸಹಾಯ ಮಾಡ್ತೇನೆ. ಹಾಲೆಲೂಯ. ನನ್ನ ಪ್ರಿಯರೇ, ನಮ್ಮ ದೇವರು ತನ್ನ ಧರ್ಮದ ಬಲಗೈಯಿಂದ ನಮಗೆ ಸಹಾಯ ಮಾಡೋರು. ನಮ್ಮನ್ನು ನೋಡಿ ಸಹಾಯ ಮಾಡೋದಿಲ್ಲ, ನಾವು ಎಂಥವರು ಅಂತ ಯೋಚನೆ ಮಾಡಿ ನಮಗೆ ಸಹಾಯ ಮಾಡೋದಿಲ್ಲ ನನ್ನ ಪ್ರಿಯರೇ. ನಾವು ಎಂಥವರು, ನಾವು ಯಾರಿಗೆ ಸಂಬಂಧಪಟ್ಟವರು ಅದೆಲ್ಲ ನೋಡೋದಿಲ್ಲ. ಎಷ್ಟು ನೋವಲ್ಲಿ, ದುಃಖದಲ್ಲಿ, ಭಯದಲ್ಲಿ ನಾವು ಮುಳುಗಿದ್ದೀವೋ ಆ ಭಯವನ್ನು ತೆಗೆದಾಕಿ ಧೈರ್ಯವನ್ನು ಕೊಟ್ಟು ಎದ್ದು ಸಾಧನೆ ಮಾಡೋದಕ್ಕೆ ಬಲವನ್ನು ಕೊಡುವಂಥ ದೇವರು, ಬಲವನ್ನು ಕೊಟ್ಟು ಸಹಾಯ ಮಾಡುವಂಥ ದೇವರು. ನೋಡಿ, ಧೈರ್ಯ ಕೊಡ್ತಾರೆ, ಬಲಪಡಿಸ್ತಾರೆ, ಸಹಾಯ ಮಾಡ್ತಾರೆ. ನನಗೆ ಯಾರು ಸಹಾಯ ಮಾಡ್ತಾರೆ? ನನಗೆ ಧೈರ್ಯ ಬಂದ್ಬಿಡ್ತು, ನನಗೆ ಬಲ ಬಂದ್ಬಿಡ್ತು. ಆದರೆ ಸಹಾಯ ಯಾರು ಮಾಡೋದು? ಅದು ಅವರೇ ಮಾಡ್ತಾರೆ ನನ್ನ ಪ್ರಿಯರೇ. ಸಹಾಯನೂ ಏಸಪ್ಪ ಮಾಡ್ತಾರೆ ನನ್ನ ಪ್ರಿಯರೇ. ನೀವು ಕರೆದು ನೋಡಿ, ಏಸಪ್ಪ ನನ್ನನ್ನು ಧೈರ್ಯವಾಗಿರು ಅಂತ ಹೇಳ್ದಲ್ಲಪ್ಪ, ಬಲಪಡಿಸ್ತೀನಿ ಅಂತ ಹೇಳ್ದಲ್ಲಪ್ಪ, ನನಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ದಲ್ಲಪ್ಪ, ನನಗೆ ಸಹಾಯ ಮಾಡಪ್ಪ, ಬಲ ಕೊಡಪ್ಪ, ಧೈರ್ಯ ಕೊಡಪ್ಪ ಅಂತ ಕೇಳೋಣವ? ಬನ್ನಿರಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪ್ರೀತಿ ಸ್ವರೂಪನಾದ ದೇವರೇ, ಈ ವೇಳೆಗಾಗಿ ಸ್ತೋತ್ರ ಸ್ವಾಮಿ. ಇದೋ ಕರ್ತನೆ, ಭಯದಿಂದ ಎದುರಿ ಯಾವುದೋ ಒಂದು ವಿಷಯದಲ್ಲಿ ಭಯಗೊಂಡು ಸೋತು ಹೋಗಿ ಬೇಸರ ಆಗಿ ಕೂತ್ಕೊಂಡಿರುವಂಥ ನಿಮ್ಮ ಮಕ್ಕಳನ್ನು ನೋಡಪ್ಪ ಕರ್ತನೆ, ಧೈರ್ಯ ಕೊಡು ಸ್ವಾಮಿ. ಎಲ್ಲ ಭಯವನ್ನು ತೆಗೆದಾಕು ಸ್ವಾಮಿ. ಯಾವ ಭಯವಾಗಿದ್ದರೂ ಸರಿ ರಾಜ, ಇವತ್ತು ಈ ಕ್ಷಣದಲ್ಲಿ ಇವರ ಹೃದಯದಲ್ಲಿ ನೀನು ಇಳಿದು ಬಾಪ, ನಿನ್ನ ಧೈರ್ಯ ಇಳಿದು ಬರಲಿ ಸ್ವಾಮಿ. ಬಲಪಡಿಸು ರಾಜ, ಬಲ ಕೊಡಪ್ಪ. ಅಯ್ಯೋ ಎದ್ದು ಕೆಲಸ ಮಾಡೋದಕ್ಕೆ ನನಗೆ ಬಲನೇ ಇಲ್ಲ, ಸಾಧನೆ ಮಾಡೋದಕ್ಕೆ ಅಯ್ಯೋ ಬಲ ಇಲ್ಲ ಅಂತ ಹೇಳುವಂಥ ಒಬ್ಬೊಬ್ಬರ ಮಗನ ಮೇಲೆ, ಮಗಳ ಮೇಲೆ ನಿನ್ನ ಬಲವು ಇಳಿದು ಬರಬೇಕಾಗಿ ಬೇಡ್ತೇನೆ ಸ್ವಾಮಿ. ಧೈರ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ನನಗೆ ಯಾರು ಸಹಾಯ ಇರು ಅಂತ ಕೇಳ್ತಾ ಇರುವಂಥ ಒಬ್ಬೊಬ್ಬರಿಗೆ ನಿನ್ನ ಹಸ್ತವನ್ನು ಚಾಚಿ ಸಹಾಯ ಮಾಡೇಸಪ್ಪ, ಸಹಾಯ ಮಾಡೇಸಪ್ಪ ಕರ್ತನೆ. ಒಬ್ಬೊಬ್ಬರಿಗೂ ಸಹಾಯ ಮಾಡೇಸಪ್ಪ. ಅವರು ಬಾಗಿಲನ್ನು ತಟ್ಟಿ ಕರ್ತನೆ ಅಪ್ಪ, ನೀವು ಒಳಗೆ ಹೋಗಿ ನಿಮ್ಮ ಸಹಾಯಕವನ್ನು ತೋರಿಸು ಸ್ವಾಮಿ. ಆಶೀರ್ವದಿಸಿ ಧೈರ್ಯ ಪಡಿಸಪ್ಪ ಕರ್ತನೇ. ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ, ಧೈರ್ಯಪಡಿಸಿದಕ್ಕಾಗಿ ಸ್ತೋತ್ರ, ಬಲಪಡಿಸಿದಕ್ಕಾಗಿ ಸ್ತೋತ್ರ, ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರಪ್ಪ. ಈ ನನ್ನ ಕರ್ನಾಟಕ ರಾಜ್ಯದಲ್ಲಿ ಅಪ್ಪ ಸೋತು ಹೋಗಿರುವ, ಭಯದಲ್ಲಿರುವ ಒಂದೊಂದು ಕುಟುಂಬದ ಮೇಲೆ ನಿನ್ನ ಧೈರ್ಯವು, ನಿನ್ನ ಬಲವು, ನಿನ್ನ ಸಹಾಯವು ಇಳಿದು ಬರಲಿ ರಾಜ. ಎಲ್ಲರೂ ಸಮಾಧಾನವಾಗಿ ಬದುಕಲಿ ಸ್ವಾಮಿ. ಆಶೀರ್ವದಿಸಿ ದಾರಿ ನಡೆಸಪ್ಪ. ಲೋಕದ ರಕ್ಷಕರಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ನನ್ನ ತಂದೆಯೇ, ಆಮೆನ್. God bless you.